ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಾಯಿರೋ ಕಾರಣ ಬಂದು ನಾನು ನಮ್ಮ ಅಪ್ಪ ಎಲ್ಲ ಸೇರಿ ಇವಾಗ ಈವೆಂಟ್ಸಲ್ಲಿ ನಮ್ಮ ಅಪ್ಪನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ದೊಡ್ಡ ದೊಡ್ಡ ಈವೆಂಟಿಗೆ ಮಾತ್ರ, ಎಂತಕ್ಕೆ ಅಂದರೆ ಚಿಕ್ಕ ಈವೆಂಟಿಗೆ ನಾನೇ ಹೋಗ್ಬಿಡ್ತೀನಿ, ಇಲ್ಲಾಂದರೆ ನಮ್ಮ ಅಪ್ಪನೂ ಬರ್ತಾರೆ, ಮನೇಲೇ ಇರ್ತಾರಲ್ಲ ಅಂದ್ಬಿಟ್ಟು. ನನಗೆ ಏನು ವೀಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಎಂತಕ್ಕೆ ಅಂದರೆ ಒಂದು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಮನೇಲಿ ಒಬ್ಬನೇ ಇರೋ ಥರ ಒಂಥರ ಫೀಲ್ ಆಗಿಬಿಟ್ಟು ಜಾಸ್ತಿ ವೀಡಿಯೋ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಮನೇಲೇ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಅದೊಂದೇ ಕಾರಣ. ಇನ್ಮೇಲೆ ಒಂದು ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ. ಇವಾಗಿರೋದ್ರಲ್ಲಿ ನಾನು ಈವೆಂಟ್ಸ್ಗೆ ಏನೇನು ಮಾಡ್ಬೋದು, ನನ್ನ ಕೈಲಾಗೋ ಎಲ್ಲ ಥರ ಒಬ್ಬನೇ ಮಾಡ್ಕೊತಾ ಇರೋದ್ರಿಂದ ಇನ್ನೊಂದು ಸರ್ಪ್ರೈಸು ಇದೆ. ಸ್ವಲ್ಪ ದಿನದಲ್ಲೇ ನಾನೊಂದು ಶಾಪ್ ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಪಾರ್ಟ್ನರ್ಶಿಪ್ ಅಂತ ಕರೆದೆ, ಯಾರೂ ಬರಲಿಲ್ಲ. ಅದರಿಂದ ನಾನೇ ಲೋನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟೊಂದು ಈವೆಂಟ್ಸಲ್ಲಿ ಅದು ಇದು ಮಾಡ್ತಾ ಇರೋದು. ಆದ್ದರಿಂದ ನಾನು ಹೇಳೋ ಒಂದೇ ಕಾರಣ, ಆಮೇಲೆ ಪಾರ್ಟ್ನರ್ಶಿಪ್ಪಾಗಿ ಬರ್ತೀನಿ ಅದು ಇದು ಅಂತ ಕೇಳ್ತೀರಾ. ನಾನು ಅವಾಗ ಕರೆದಾಗ ಪಾರ್ಟ್ನರ್ಶಿಪ್ ಅಂತ ಕರೆದಿದ್ದು ಎಂತಕ್ಕೆ ಅಂದರೆ, ನನ್ನ ಜೊತೆ ಒಬ್ಬರು ಕೆಲಸಗಾರ ಆಗುತ್ತೆ, ಹಂಗೆ ಅವ್ರಿಗೂ ಪ್ರಾಫಿಟ್ ಆಗುತ್ತೆ ಅಂತ ಕರೆದೆ. ಸ್ಟಾರ್ಟಪ್ ಮಾಡಬೇಕಾದವರೆಲ್ಲ ಬಂದು ಮಾಡ್ಬೋದಿತ್ತು, ಯಾರೂ ಬರಲಿಲ್ಲ. ಏನಂದರೆ ಒಂದು ಸ್ವಲ್ಪ ಜನ ಕಮೆಂಟ್ ಹಾಕ್ತೀರಾ, ಫ್ರೀಯಾಗಿ ಹೇಳ್ಕೊಡಿ. ಫ್ರೀಯಾಗಿ ಹೇಳ್ಕೊಡೋಕ್ಕೆ ಅಲ್ವಾ ನಾನು ಒಂದು ಶಾಪ್ ಅಂತ ಮಾಡ್ಕೋಬೇಕು ಅಂತ ಇದ್ದಿದ್ದು. ಅದಕ್ಕೆ ಪಾರ್ಟ್ನರ್ಶಿಪ್ ಕೇಳಿದೆ, ಯಾರೂ ಬರಲಿಲ್ಲ. ಅದರಲ್ಲೂ ಒಂದಷ್ಟು ಜನ ಹೇಳಿದ್ರು ಫ್ರೀಯಾಗಿ ಏನೂ ಮಾಡಬೇಡಪ್ಪ ಅಂತ. ಆದ್ದರಿಂದ ನಾನು ಫ್ರೀ ಅನ್ನೋ ಮಾತೇ ಯಾವುದೂ ಇಲ್ಲ ಇನ್ಮೇಲೆ. ನನ್ನ ಫ್ರೆಂಡ್ಸ್ ಹತ್ರ ಅಷ್ಟೇ, ಯಾರೇ ಆದರೂ ಅಮೌಂಟ್ ಇಸ್ಕೊತೀನಿ. ಕೊಲಾಬ್ರೇಷನ್ ನಾನು ಯಾವುದೂ ಮಾಡಿಲ್ಲ, ಇನ್ಮೇಲೆ ಮಾಡಲ್ಲ. ಇನ್ಕ್ಲೂಡಿಂಗ್ ನಾನು ಇವಾಗ ಏನು ಡೆಕೋರೇಷನ್ ಮಾಡ್ತಾಯಿದ್ದೀನಿ, ನಾನು ನಮ್ಮಪ್ಪ ಇಬ್ಬರೇ. ಬಿಟ್ಟರೆ ನಮ್ಮೊಂದು ಹುಡುಗ ಬರ್ತಾನೆ, ಚಿಕ್ಕ ಪುಟ್ಟ ಆದರೆ ಮಾತ್ರ ಅವನನ್ನು ಕಳಿಸ್ತೀನಿ. ಅವನಿಗೂ ದೊಡ್ಡ ದೊಡ್ಡ ಆರ್ಡ್ರೇನು ಅಷ್ಟೊಂದು ಬರಲ್ಲ. ನನಗೆ ಗೊತ್ತಿರೋದ್ರಲ್ಲಿ ನನಗೆ ಕೈಯಲ್ಲಿ ಆಗೋಷ್ಟು ಕೆಲಸನ ಮಾಡ್ತಾಯಿದ್ದೀನಿ. ಇನ್ನು ನನಗೆ ಸ್ಯಾಟಿಸ್ಫೈಡ್ ಆಗೋ ಗಂಟನೂ ಡೆಕೋರೇಷನ್ ಮಾಡಿ. ಅದು ಹೇಳ್ತೀರಾ ಎಷ್ಟಪ್ಪ ಸ್ಟಾರ್ಟಿಂಗ್ ಪ್ರೈಸ್, ನಾನು ಅದು ಹೇಳ್ಬಿಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡ್ತಾಯಿದ್ರೆ ನಿಮಗೆ ಆಫರ್ಗಳು ಬರುತ್ತೆ. ಎಂತಕ್ಕೆ ಅಂದರೆ ನಾನು ತುಂಬ ಐಟಮ್ಸು ಡೆಲ್ಲಿ ಆ ಕಡೆಯಿಂದ ಎಲ್ಲ ತರಿಸ್ದಾಗ ನಾನು ತುಂಬ ಕಮ್ಮಿ ಕೊಟ್ಬಿಡ್ತೀನಿ ಡೆಕೋರೇಷನ್ನ. 3,000 ಆಫರ್ ಅಂದ್ಬಿಟ್ಟು 5,000 10,000 ರೂಪಾಯಿ ಡೆಕೋರೇಷನ್ನು ನಾನು 3,000 ರೂಪಾಯಿಗೆ ಮಾಡ್ತಾಯಿದ್ದೀನಿ. ಒಂಚೂರು ನಾನು ಇನ್ಸ್ಟಾಗ್ರಾಮು ಅದು ಇದು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಕೊಡ್ತೀನಿ, ಬರೀ 3,000 ನಾನು ಯಾವ ಡೆಕೋರೇಷನ್ ಮಾಡಿದ್ದೀನಿ ಅಂತ. ಅದಾದಮೇಲೆ ಆಫರ್ ಕ್ಲೋಸ್ ಆದಮೇಲೂ ಕೇಳ್ತೀರಾ ಅದನ್ನು ಕೊಡಿ ಅಂತ. ಎಂತಕ್ಕೆ ಅಂದರೆ ನಾನು ಐಟಮ್ ತರಿಸಿದಾಗ ನನ್ನ ಹತ್ರ ಬಲ್ಕಾಗಿ ತರಿಸಿದ್ದೀನಿ ದೊಡ್ಡ ದೊಡ್ಡ ಆರ್ಡ್ರಿಗೆ ಅಂತ. ಆವಾಗ ಆಫರ್ ಕೊಡ್ತೀನಿ. ಎಂತಕ್ಕೆ ಅಂದರೆ ಸುಮ್ಮನೆ ಇಲ್ಲಿ ವೇಸ್ಟ್ ಆಗುತ್ತೆ ಬಲೂನು. ನೆಕ್ಸ್ಟ್ ಏನಂದರೆ ಬಿಸಾಕೋ ಬದಲು ನಾವು ಆಸೆ ಇರುತ್ತೆ ಎಷ್ಟೊಂದು ಜನಕ್ಕೆ ಮಾಡಿಸ್ಕೋಬೇಕು ಅಂತ. ಈ ಥರ ನಾನು ವೇಸ್ಟು ಮಾಡಲ್ಲ, ಎತ್ಕೊಂಡೋಗಿ ಯಾವ್ದಾರು ಮಕ್ಳುಗಳಿಗೆ ಕೊಟ್ಬಿಡ್ತೀನಿ, ಆಟ ಆಡ್ಕೊಳ್ರಪ್ಪ ಅಂತ. ಅದು ಕೆಮಿಕಲ್ ಇರೋದಾದರೆ ಕೊಡೋದೇ ಇಲ್ಲ, ಕಲರ್ ಹೋಗೋ ಬಲೂನ್ಸ್ ಆದರೆ ಕೊಡೋಲ್ಲ. ನೋಡಿ ಈ ಥರ ಬಲೂನ್ಸ್ ಆದರೆ ಕೊಡ್ತೀನಿ ಮಕ್ಳಿಗೆ ಆಟ ಆಡೋಕ್ಕೆ. ಅದು ಬ್ಲೋ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. ಎಂತಕ್ಕೆ ಅಂದರೆ ಅವ್ರು ಬಾಯಲ್ಲೆಲ್ಲ ಹಾಕೋತಾರೆ. ಈ ಥರ ಎಲ್ಲ ಬ್ಲೋ ಮಾಡಿಕೊಟ್ರೆ ಆಟ ಆಡ್ಕೊತಾರೆ. ಒಬ್ಬನೇ ಇಲ್ಲ ಅಂದರೂ 750 ಬಲೂನೇನೋ ಒಬ್ಬನೇ ಹಾಕ್ಕೊಂಡು ಡೆಕೋರೇಷನ್ ಮಾಡ್ಕೊಂಡಿದ್ದು. ಇದರಲ್ಲಿ ಇನ್ನೊಂದು ಕೋಇನ್ಸಿಡೆಂಟ್ ಏನಂದರೆ, ಕ್ಲೈಂಟು ಪಾಪ ಅವರು ಡ್ರೈವಿಂಗಲ್ಲಿದ್ದರು, ಫೋನ್ ಎತ್ತಿಲ್ಲ. ಇಲ್ಲಿ ಹಾಲು ಬಂದು ಕೊಡ್ತಾಯಿಲ್ಲ. ಇದು ಬಂದು ಗೌರ್ಮೆಂಟಿದ್ದು, ಹಾಲು ಕೊಡ್ತಾಯಿಲ್ಲ. ನಮ್ಗೆ ಡೆಕೋರೇಷನ್ ದೊಡ್ಡದು, ನಾನು ನಮ್ಮ ಅಪ್ಪ ಇಬ್ಬರೇ ಹೋಗಿರೋದು. ಇಬ್ಬರೇ ಮಾಡಬೇಕಲ್ಲ, ತುಂಬ ಲೇಟಾಗುತ್ತೆ ಅಂದ್ಕೊಂಡು ನೋಡಿದ್ರೆ 2 ಅವರ್ ಮುಂಚೆ ಮಾಡಿಬಿಟ್ಟಿದ್ದೀವಿ ನಾವು. ಎಂತಕ್ಕೆ ಅಂದರೆ ರೋಡಲ್ಲೇ ಐಟಮ್ ಇಕ್ಕಿದ್ವಲ್ಲ, ಆವಾಗಲೇ ಎಲ್ಲ ಸೆಟಪ್ ಮಾಡಿ ಎಲ್ಲ ಮಾಡ್ಕೊಬಿಟ್ಟಿದೆ. ಎಂತಕ್ಕೆ ಅಂದರೆ ಅವ್ರ ಫೋಟೋಶೂಟು ಏನಾರ ಅಂತ. ನಾವು ಮನೆಗೆ ಬಂದಮೇಲೆ ಅವ್ರು ಹೋಗಿದ್ದಾರೆ. ನಂಗೆ ಅದೊಂದು ಸ್ಯಾಟಿಸ್ಫೈಡ್ ಏನಂದರೆ, ಕೊಟ್ಟಿದ್ದ ಟೈಮ್ಗೆ ನಾವು ಬೇಗನೆ ಮಾಡಬೇಕು ಅಂತ ಆಸೆ. ನಿಮ್ಗೇನಾರ ವೀಡಿಯೋ ಮಾಡಬೇಕು, ನಾನು ಈ ಥರ ವೀಡಿಯೋ ಮಾಡಪ್ಪ ಅಂತ ಹೇಳಿದ್ರೆ ಸೀರಿಯಸ್ಸಾಗಿ ಆ ಥರ ವೀಡಿಯೋ ಮಾಡ್ತೀನಿ. ಆದರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಎಂತಕ್ಕೆ ಅಂದರೆ ನಾನು ಒಬ್ಬನೇ ಕೆಲಸನೂ ಮಾಡಬೇಕು, ಈವೆಂಟು, ಮತ್ತು ಇಲ್ಲಿ ಶಾಪ್ ಓಪನ್ ಮಾಡಬೇಕು ಅಂತ ಅದಕ್ಕೆ ಇಂಟೀರಿಯರ್ ಮಾಡಿಸ್ಬೇಕು, ಅದರದ್ದು ವೀಡಿಯೋ ಮಾಡ್ತೀನಿ. ಮತ್ತು ಬ್ಯಾನರ್ಗಳು ನಾನೇ ರೆಡಿ ಮಾಡಬೇಕು, ಕ್ಲೈಂಟ್ ಮೀಟು ನಾನೇ ಹೋಗಬೇಕು, ನಾನು ಪಾಪುನೂ ನೋಡೋಕ್ಕೆ ಹೋಗಬೇಕು. ಚಿಕ್ಕ ಪಾಪು, ನನಗೂ ಆಸೆ ಇರುತ್ತಲ್ವ ಹೋಗಿ ನೋಡೋಕ್ಕೆ.
ಆದ್ದರಿಂದ ನಾನು ವೀಡಿಯೋಸ್ ಮಾಡಬೇಕು ಅಂತ ತುಂಬ ಆಸೆ. ನಮ್ಮ ಅಮ್ಮನ ಚಾನಲ್ ಸ್ಟಾಪ್ ಮಾಡಬಾರ್ದು ಅಂತ. ಆದರೆ ನನ್ನ ಟೈಮ್ ಚೆನ್ನಾಗಿಲ್ವೋ ಏನು ಅಂತ ಗೊತ್ತಿಲ್ಲ. ಏನಂದರೆ ಯಾರೂ ನನ್ನ ಸಪೋರ್ಟಿಗೆ ಅಷ್ಟೊಂದು ಬರಲ್ಲ. ಏನಂದರೆ ಸಪೋರ್ಟ್ಗೆ ಅನ್ನೋದಕ್ಕಿಂತ ನಾನು ಏನೋ ಕೇಳಿದೆ, ಅವ್ರಿಗೂ ಇದಾಗುತ್ತೆ ಎಲ್ಲ ಆಗುತ್ತೆ ಅಂತ. ಏನಂದರೆ ಎಲ್ಲರೂ ಏನು ಅಂದ್ಕೊತಾರೆ, ಓ ಬರೀ ದುಡ್ಡುಗೋಸ್ಕರ ನಾನು ಕೇಳಿರೋ ಪ್ರೈಸಿಂಗಿಗೆ ಅವ್ರು ಅದನ್ನು ಹೇಳಿದೆ, ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದರೆ ಬಂದು ಶಾಪಲ್ಲಿ ಕೂತ್ಕೊಂಡಿದ್ರು ನಿಮಗಿಲ್ಲ ಅಂದರೂ ತಿಂಗಳಿಗೆ 50,000 ರೂಪಾಯಿ ದುಡಿಯೋ ಅಂಥ ಇದು. ಎಂತಕ್ಕೆ ಅಂದರೆ ನಾನು ಅಮೌಂಟ್ ಅಷ್ಟೇ ಹಾಕ್ತಾಯಿದ್ದೀನಿ. ಎಂತಕ್ಕೆ ಅಂದರೆ ನಾನು ಬೇಜಾನ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ನಾನು ದುಡ್ದಿದ್ದನ್ನೆಲ್ಲನೂ ತೆಗ್ದು ಈವೆಂಟ್ಗೆ ಅಂತಲೇ ಹಾಕ್ಬಿಟ್ಟಿದ್ದೀನಿ. ಸೀರಿಯಸ್ಸಾಗಿ ನಾನು ದುಡ್ದಿದ್ದನ್ನ ನಾನು ಎತ್ತಿಕೊಂಡಿದ್ದಿದ್ರು ನಾನು ಒಂದು ಕಾರ್ ತೊಗೊಂಡು ಇರ್ಬೋದಿತ್ತು. ನನಗೆ ಚಿಕ್ಕ ಪುಟ್ಟ ಆಸೆ ಇರುತ್ತೆ ಅಷ್ಟೇ. ಇವಾಗ ನೋಡಿ, ಇವಾಗ ಜವಾಬ್ದಾರಿ ಇದೆ, ಮಗು ಇದೆ, ಎಲ್ಲ ಇದೆ. ಆದ್ದರಿಂದ ನಾನು ಶಾಪೆಲ್ಲ ಮಾಡಬೇಕು, ಐಟಮ್ಗಳು ಜಾಸ್ತಿ ಹಾಕಿದ್ದೀನಿ. ಇನ್ಕ್ಲೂಡಿಂಗ್ ಪ್ಲೇಟ್ ಡೆಕೋರ್ ಯಾರೇ ಇರಲಿ, ಎಂಟೈರ್ ಬೆಂಗಳೂರಲ್ಲಿ ಯಾರೂ ಕೊಡಲ್ಲ ಆ ಪ್ರೈಸಿಗೆ ನಾನು ಕೊಡ್ತಾಯಿದ್ದೀನಿ. ನೀವು ಬೇಕಂದರೆ ಕಮೆಂಟ್ಗಿಂತ ನಾನು ಡಿಸ್ಪ್ಲೇಲಿ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಮೆಸೇಜ್ ಮಾಡಿ. ನನ್ನ ಹತ್ರ ಪ್ಲೇಟ್ ಡೆಕೋರ್ನು ಕೇಳಿ, ಎಂಟೈರ್ ಬೆಂಗಳೂರು ಮೆನ್ಷನ್ ಮಾಡ್ಬಿಡ್ತಿದ್ದೀನಿ. ಯಾರು ನನ್ನಷ್ಟು ಪ್ರೈಸಲ್ಲಿ ಐಟಮ್ಸ್ ಕೊಡ್ತೀನಿ ಅಂದರೆ ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ. ಹಂಗನ್ಬಿಟ್ಟು ಕೊಡ್ತಾರೆ ಅದು ಕೊಡ್ತಾರೆ ಅಲ್ಲ. ಚೆಕ್ ಮಾಡಿ ಪ್ರೈಸಸ್ ವಿತ್ ಐಟಮ್. ನಾನು ಹೇಳ್ತಾ ಇರೋದು ವಿತೌಟ್ ಐಟಮ್ ಅಲ್ಲ. ನಾನು ಆಲ್ಮೋಸ್ಟ್ 2-3-4 ಕಡೆ ವಿಚಾರಿಸಿ ಆಮೇಲೆ ಮಾಡೋಣ. ನಾನೇನಂದರೆ ಫ್ರೀಯಾಗಿರೋ ಬದಲು ಮಾಡೋಣ ಅಂತ ಮಾಡ್ತೀನಿ. ಕಸ್ಟಮರ್ಗಳಿಗೆ ತುಂಬ ಬರ್ಡನ್ ಆಗಬಾರ್ದು. 50,000, 60,000, 80,000 ಆ ಥರ ಎಲ್ಲ ಹೇಳೋ ಬದಲು 5,000, 6,000 ಎಂತಕ್ಕೆ ಅಂದರೆ ಅವ್ರಿಗೂ ಆಸೆ ಇರುತ್ತೆ ಈ ಥರ ಎಲ್ಲ ಮಾಡಿಸ್ಬೇಕು ಅಂತ. ನನಗೇನಂದರೆ ಬೇರೆಯವ್ರದ್ದು, ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಪ್ಪ, ಡೆಕೋರೇಷನ್ ಅಷ್ಟೇ ನಾವು ಆ ಥರ ಎಲ್ಲ ಮಾಡಿಸ್ಕೊಂಡು ಬಂದಿಲ್ಲ. ನಮಗೆಲ್ಲ ಮಾಡಿದರೆ ಹೆಂಗಿರ್ತಿತ್ತು ಹಂಗೆ ಅಂತ ಅನ್ನಿಸ್ತಾಯಿತ್ತು. ಆದ್ದರಿಂದ ನಾನು ಪ್ರೈಸಸ್ ತುಂಬ ಕಮ್ಮಿ ಕೊಡ್ತಾಯಿದ್ದೀನಿ. ಯೋಚನೆ ಮಾಡ್ಬೋದು. ಬೇರೆಯವ್ರು ಕೊಡಲ್ಲ ಅಂತ ನಾನು ಹೇಳಲ್ಲ, ಆಯಿತಾ. ನಾನು ಕೊಡ್ತಾಯಿದ್ದೀನಿ, ತುಂಬ ಕಮ್ಮಿ ಕೊಡ್ತಾಯಿದ್ದೀನಿ ಪ್ರೈಸಸ್ಸು. ನಾನು ಯಾವುದು ಲೋಕಲ್ ಬಲೂನ್ಸ್ ಹಾಕಲ್ಲ. ನಾನು ಹಾಕೋ ಬಲೂನ್ಗೂ ಅಲ್ಲಿ ಗ್ಯಾರಂಟಿ ಕೊಟ್ಬಿಟ್ಟು ಬಂದಿರ್ತೀನಿ, ಮೇಡಮ್ 3 ದಿನ ಹೊಡೆದೋದ್ರು, 3 ದಿನ ಮುಂಚೆ ಹೊಡೆದೋದ್ರು ಇದು ಅಂತ. ಎಂತಕ್ಕೆ ಅಂದರೆ 3 ದಿನ ಅಂದರೆ ಅದನ್ನು ಟಚ್ ಮಾಡಿಲ್ಲ ಅಂದರು ನಾವು ಹಾಕೋ ಬಲೂನ್ಸು ಕ್ವಾಲಿಟಿ ಹೆಂಗಿರುತ್ತೆ. ಏನಂದರೆ ನಾನು ಇವತ್ತು ಹಾಕಿರ್ತೀನಿ, ನಾಳೆ ಹೋಗೋಕ್ಕಾಗಿಲ್ಲ, ನಾಳಿದ್ದು ಹೋದ್ರೂ ಬಲೂನ್ಸ್ ಹಂಗೆ ಇರುತ್ತೆ. ಎಷ್ಟೊಂದು ಕಸ್ಟಮರ್ ಮನೇಲಿ ಹಂಗೆ ಮಾಡಿದ್ದೀನಿ. ಸರ್ ಭಯ ಆಗುತ್ತೆ ಸರ್, 1 ಅವರ್ ಮುಂಚೆ ಬಂದು ಮಾಡಿಕೊಡಿ ಅಂತಲೂ ಕೇಳಿರೋರು ಇದ್ದಾರೆ. ನಾನು ಹೇಳಿರ್ತೀನಿ, ಮೇಡಮ್ ಆ ಥರ ಎಲ್ಲ ಹೊಡೆದೋಗಲ್ಲ ಅಂತ. ಇರೋದ್ರಲ್ಲಿ ನಾನು ಡೆಕೋರೇಷನ್ ಎಲ್ಲ ನಾನು ಮಾಡಿಕೊಡ್ತಾಯಿದ್ದೀನಿ. ನಿಮಗೆ 3,000ಗೆ ಡೆಕೋರೇಷನ್ಸು ಆಫರ್ಸು ಎಲ್ಲ ಹಾಕಿರ್ತೀನಿ. ಯಾರೇ ನನಗೆ ಮೆಸೇಜ್ ಮಾಡಿ ಸರ್ ನಂಗೆ ಒಂಚೂರು ಕಮ್ಮಿಗೆ ಮಾಡಿಕೊಡಿ ಅಂದರೂ ಮಾಡಿಕೊಡ್ತಾಯಿದ್ದೀನಿ. ಎಂತಕ್ಕೆ ಅಂದರೆ ಅವ್ರಿಗೂ ಆಸೆ ಇರುತ್ತೆ. ಆದ್ದರಿಂದ ನಮ್ಮ ಕೈಯಲ್ಲಾಗೋ ಸಹಾಯ ನಾನು ಮಾಡಿಕೊಡ್ಬೋದು. ನಮ್ಮ ಹತ್ರ ಕಾಸಂತೂ ಇಲ್ಲ, ಇರೋದ್ರಲ್ಲಿ ಡೆಕೋರೇಷನ್ ಅಂತೂ ಮಾಡಿಕೊಡ್ತೀನಿ. ನನಗೆ ಬೇರೆಯವ್ರ ಥರ ಗೀವೆವೇ ಆ ಥರ ಎಲ್ಲ ಕೊಡೋಕ್ಕೆ ಬರಲ್ಲ. ನನ್ನ ಹತ್ರ ಇದ್ದರೆ ನಾನು ಕೊಡ್ಬೋದು. ನಾನೇ ಕಷ್ಟದಲ್ಲಿರೋದ್ರಿಂದ ನನ್ನ ಡೆಕೋರೇಷನಲ್ಲಿ ತುಂಬ ಕಮ್ಮಿ ಪ್ರೈಸಿಗೆ ನಾನು ಮಾಡಿಕೊಡ್ತೀನಿ. ಯಾರಿಗಾರು ಆಸೆ ಇದ್ದರೆ ಕಮೆಂಟ್ ಮಾಡಿ, ಅದರಲ್ಲೂ ಮಾಡಿಕೊಡ್ತೀನಿ. ಇರೋದ್ರಲ್ಲಿ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಮಾತ್ರ ಹೇಳಿ. ನನ್ನ ಮಗುದು ಫೇಸ್ ರಿವೀಲು ಎಲ್ಲ ಮಾಡ್ತೀನಿ. ಎಷ್ಟೊಂದು ಜನ ಕೇಳ್ತಾಯಿದ್ರಿ, ಕಮೆಂಟ್ ಆಗ್ತಾಯಿದ್ರಿ. ಆದರೆ ನನ್ನ ವೈಫ್ಗೂ ತುಂಬ ಇದಿರುತ್ತಲ್ವ, ಭಯ ಇರುತ್ತೆ. ಒಂದು 3 months 4 months ಅಂತ ಇರ್ತಾರೆ. ನಾನು 3 monthsಗೆ ಫೇಸ್ ರಿವೀಲ್ ಮಾಡ್ತೀನಿ. ಅಲ್ಲಿಗಂಟ ಒಂದು ಸ್ವಲ್ಪ ನನ್ನದು ಕೆಲಸ ಅದು ಇದು ಅಂತ ಓಡಾಡ್ತಾಯಿದ್ದೀನಿ. ಆದ್ದರಿಂದ ನಾನು ಒಂದು ಡೆಕೋರೇಷನ್ನ A to Z ಏನು ಮಾಡಿದ್ದೀನಿ ಅಂತ ವಿಡಿಯೋ ಹಾಕಿರೋದಿದು. ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಆರ್ಡ್ರ್ ಕೊಡಿ ಪ್ಲೀಸ್. ನಮಗೂ ಹೆಲ್ಪ್ ಆಗುತ್ತೆ. ಎಂತಕ್ಕೆ ಅಂದರೆ ಕೊಡ್ತಾಯಿದ್ದೀರಾ. ಒಂದಷ್ಟು ಕಸ್ಟಮರು ತುಂಬ ದೂರ ಇರುತ್ತೆ. 1,000 ರೂಪೀಸು ಬರೀ ಟ್ರಾವೆಲಿಂಗ್ ಚಾರ್ಜಸ್ ಕೇಳ್ತೀವಿ. ಎಂತಕ್ಕೆ ಅಂದರೆ ಒಂದು ಸತಿ ಹೋಗಿ ವಾಪಸ್ ಬಂದು ತಿರ್ಗಾ ಮಾರನೇ ದಿನ ಹೋಗಿ ಬಿಚ್ಕೊಂಡು ಬರಬೇಕು.
ಬರೀ ಪೆಟ್ರೋಲ್ ಚಾರ್ಜ್ ಕೇಳ್ತಾಯಿದ್ರೆ ನೀವು ಆನ್ಲೈನಲ್ಲಿ ಒಂದು ಹೇಳ್ತೀರಾ, ಇಲ್ಲ ವಿತಿನ್ 15 ಕಿಲೋಮೀಟರ್ಸ್ ನಾನು ₹1 ಚಾರ್ಜಸ್ ಮಾಡ್ತಾಯಿಲ್ಲ. 30 ಕಿಲೋಮೀಟರ್ಸ್ 35 40 ಕಿಲೋಮೀಟರ್ಸ್ ಎಲ್ಲ ಕರೆದವ್ರಿಗೆ ನಾನು ಏನೂ ಮಾಡೋಕ್ಕಾಗಲ್ಲ. ಎಂತಕ್ಕೆ ಅಂದರೆ ನನ್ನ ಕೈಯಿಂದ ನಾನು ಲಾಸ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಎಂತಕ್ಕೆ ಅಂದರೆ ನಾನು ಕೈಯಿಂದ ಹಾಕಿ ಮಾಡಿಕೊಡೋ ಅಷ್ಟು ಇನ್ನೂ ದುಡ್ಡು ಮಾಡಿಲ್ಲ. ದುಡ್ಡು ಮಾಡಿದಾಗ ನಾನು ಹೇಳ್ತೀನಿ ಎಂಟೈರ್ ಕರ್ನಾಟಕ ಫ್ರೀಯಾಗಿ ಮಾಡಿಕೊಡ್ತೀನಿ ವಿತೌಟ್ ಟ್ರಾನ್ಸ್ಪೋರ್ಟ್ ಅಂತ. ನಾನು ಒಂದು ಸಿಂಗಲ್ ಆಟೋ ಕೂಡ ಇಲ್ಲ ನಮ್ಮ ಹತ್ರ. ಎಂತಕ್ಕೆ ಅಂದರೆ ಅಮ್ಮದೆಲ್ಲ ಆದಮೇಲಿಂದ ಅಂತೂ ನನ್ನ ಹತ್ರ ಇರೋ ಕಾಸಲ್ಲಿ ಒಂದು ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನನಗೂ ತುಂಬ ಇಷ್ಟ ಆಗುತ್ತೆ. ಒಂದಷ್ಟು ಜನ ಕಸ್ಟಮರ್ ಹೇಳ್ತಾರೆ, ಹೋದಾಗ ಖುಷಿಯಿಂದ ಮಾತಾಡಿಸ್ತಾರೆ, ಕಾಸು ಕೊಡ್ಬೇಕಾದ್ರೆ ಏನೋ ಖುಷಿನೇ ಇರಲ್ಲ. ಅಂದರೆ ಒಬ್ಬರು ಇಬ್ಬರು ನಾನು ಅವ್ರಿಗೂ ಹೇಳ್ಬಿಡ್ತೀನಿ, ಇವಾಗ ಯಾರಿಗೂ ನಾನು ಫುಲ್ ಪೇಮೆಂಟ್ ಇಲ್ಲದೆ ಈವೆಂಟ್ಸ್ ಮಾಡಿಕೊಡ್ತಾಯಿಲ್ಲ, ಅದು ತಿಳ್ಕೊಂಬಿಡಿ. ಆಮೇಲೆ ಫಸ್ಟು ಆರ್ಡರೇ ಕೊಟ್ಟಿರಲ್ಲ, ಒಂದಷ್ಟು ಜನ ಮೆಸೇಜ್ ಮಾಡಿ ಕನ್ಫರ್ಮ್ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಕರೀತಾರೆ. ನಮಗೆ ಹೋಗಿ ಮಾಡೋಕ್ಕೆ ಆಗಲ್ಲ. ಹೇಳ್ತೀವಿ, ಎಲ್ಲಿ ಸರ್ ಅಡ್ವಾನ್ಸ್ ಮಾಡಿಲ್ಲ ಅನ್ನೋಲ್ಲ. ಕನ್ಫರ್ಮ್ ಅಂತ ಹೇಳಿದ್ನಲ್ಲ ಸರ್ ಅಂತಾರೆ. ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅಡ್ವಾನ್ಸ್ ಇಲ್ಲದೆ ಯಾವ ಕನ್ಫರ್ಮೇಷನ್ನು ನಾನು ಮಾಡ್ಕೊಳ್ಳಲ್ಲ. ಇವಾಗೆಲ್ಲ ಅಡ್ವಾನ್ಸ್ ಇಸ್ಕೊಂಡೇ ಮಾಡ್ತಾರೆ. ಎಂತಕ್ಕೆ ಅಂದರೆ ಫಸ್ಟೆಲ್ಲ ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಒಂದೇ ಸಮ ವಾಯ್ಸ್ ಓವರ್ ಕೊಡೋಕ್ಕೆ ಬರಲ್ಲ, ಅದು ಟ್ರೈ ಮಾಡ್ತಾಯಿದ್ದೀನಿ. ಎಂತಕ್ಕೆ ಅಂದರೆ ನಿಮಗೆ ವೀಡಿಯೋ ಸ್ಟಾಪ್ ಆಗಬಾರ್ದು ಅಂತ. ನನಗಿರೋದ್ರಲ್ಲಿ ಏನಂದರೆ ನನಗೆ ಇಷ್ಟ, ನಮ್ಮ ಅಪ್ಪ ಹೆಲ್ಪ್ ಮಾಡ್ತಾರೆ, ನನಗೆ ನೀವು ಸಪೋರ್ಟ್ ಮಾಡ್ತೀರಾ. ನನ್ನ ಹಳೆ ಕಸ್ಟಮರ್ ಅಂತೂ ಯಾರೂ ಒಬ್ಬರು ನಾನು ಬಿಟ್ಟು ಹೋಗಿಲ್ಲ. ಅದೊಂದು ತುಂಬ ಖುಷಿ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾರೆ. ನಂಗೆ ಅದೊಂದು ತುಂಬ ಇಷ್ಟ ಆಯಿತು. ಇವರು ಅಷ್ಟೇ ಇದೇ ಹಾಲಲ್ಲಿ ಶ್ರೀಮಂತ ಮಾಡ್ಕೊಂಡಿದ್ರು. ಇವಾಗ ಅವ್ರ ಮಗುದು ಬರ್ಡೇ ಮಾಡ್ತಾಯಿದ್ದಾರೆ, ನಾಮಕರಣ ಮಾಡ್ಕೊಂಡಿದ್ರು. ನನಗೇನೆಂದರೆ ಅವ್ರದ್ದು ತುಂಬ ಖುಷಿ ಅಂದರೆ ನನ್ನ ನಂಬಿಕೆ ಮೇಲೆ ಒಂದು ಸತಿ ಕೊಟ್ಟ ಮೇಲೆ ಅವ್ರು ಕಾಲೂ ಮಾಡಿಲ್ಲ. ಅದಕ್ಕೆ ನಾನು ಎಕ್ಸ್ಟ್ರಾ ಅಂತಲೇ ಮಾಡಿಕೊಡ್ತೀನಿ. ಅಂದರೆ ಖುಷಿಯಾಗುತ್ತೆ. ಕಸ್ಟಮರ್ಗಳು ಒಬ್ರಿಗೆ ಏನಾರು ಕೊಡ್ತೀನಿ ಅಂದರೆ ತುಂಬ ನಂಬಿಕೆ ಇಟ್ಕೊಟ್ಟಿರ್ತಾರೆ. ನಾವು ಅದು ನಂಬಿಕೆ ಉಳಿಸ್ಕೋಬೇಕು. ನಿಮ್ಗೆ ಯಾರಿಗೆ ಈವೆಂಟ್ಸ್ ನನಗೆ ಕೊಡಬೇಕು ಅಂತ ಆಸೆ ಇದ್ದರೆ ನಂಬರ್ ಕೊಟ್ಟಿರ್ತೀನಿ. ಈ ಮಂತ್ ಫುಲ್ ಆರ್ಡರ್ಸ್ ಇದೆ, ನೆಕ್ಸ್ಟ್ ಮಂತಿಂದ ಬುಕ್ಕಿಂಗ್ಸ್ ಓಪನ್ ಇದೆ. ಯಾರು ಇತ್ತು ಅಂದರೆ ಪ್ಲೀಸ್ ಬುಕ್ ಮಾಡ್ಕೊಳ್ಳಿ. ನಾನು ಶಾಪು ಏನೇನು ಮಾಡ್ತಾಯಿದ್ದೀನಿ ಅದನ್ನು ಒಂದೊಂದು ಸ್ವಲ್ಪ ಲಾಗ್ ಹಾಕ್ತೀನಿ. ನಿಮ್ಗೇನಾರು ಇಷ್ಟ ಇತ್ತು ಅಂದರೆ ಯಾವ ಥರ ಲಾಗ್ ಮಾಡಬೇಕು ಅಂತ ನಂಗೊಂಚೂರು ಕಮೆಂಟ್ ಹಾಕಿ ನಾನು ಮಾಡಿಕೊಡ್ತೀನಿ ವೀಡಿಯೋನ. ನನಗೆ ಇರೋದ್ರಲ್ಲಿ ಮಾಡಿಕೊಡ್ತೀನಿ. ಎಂತಕ್ಕೆ ಅಂದರೆ ಯಾರ ಹತ್ರನೂ ಹೋಗಿ ಕೇಳಲ್ಲ, ವೀಡಿಯೋ ಮಾಡಿಕೊಡಪ್ಪ ಅಂತ. ಬೇರೆಯವ್ರನ್ನ ಕೇಳಿ ಅವಮಾನ ಪಡಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಆದ್ದರಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬೇಜಾರಾಗುತ್ತೆ. ಎಂತಕ್ಕೆ ಅಂದರೆ ನಮ್ಮ ಅಮ್ಮನ ಚಾನಲ್ನ ಬಿಡಬಾರ್ದು ಅಂತ ಆಸೆ ನನಗೆ. ನಮ್ಮ ಅಪ್ಪ ನೋಡಿ ಎಲ್ಲ ಎತ್ತಿ ಎಲ್ಲ ಮಾಡಿಕೊಡ್ತಾರೆ. ಪಾಪ ಅವ್ರಿಗೆ ತುಂಬ ಕಷ್ಟ ಕೊಡೋಕ್ಕೆ ಇಷ್ಟ ಇಲ್ಲ. ನಾವು ದುಡ್ಡು ಮಾಡ್ತೀವಿ ಅಂದ್ಬಿಟ್ಟು ಅವ್ರಿಗೂ ಕಷ್ಟಪಟ್ಟು ಎಲ್ಲ ಮಾಡೋದು ಇಷ್ಟ ಅಲ್ಲ. ಪಾಪ ಅವರೂ ಅಲ್ಲಿ ನೋಡಿ ಬಲೂನೆಲ್ಲ ಅವರು ಮಾಡ್ತಾರೆ, ಅವ್ರಿಗೂ ಹೇಳ್ಕೊಟ್ಬಿಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು. ಇದಾದಮೇಲೆ ಲಾಸ್ಟಲ್ಲಿ ಫಿನಿಷಿಂಗ್ ಒಂದು ಸ್ಪ್ರೇಯಿಂಗ್ ಮಾಡಿಬಿಟ್ಟು ಏನಂದರೆ ಇದು ಮಾಡೋದು ಬಂದು ಶೈನಿಂಗ್ ಇರುತ್ತೆ. ಬಲೂನ್ ಹೊಡೆಯಲ್ಲ. ಅವ್ರು ಬಂದಾಗೂ ಫೋಟೋಗೂ ಅಷ್ಟೇ ಒಂಚೂರು ಡಿಸೆಂಟಾಗಿ ಕ್ಲೀನಾಗಿರುತ್ತೆ. ನಿಮ್ಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಹಾಕಿರ್ತೀನಿ, ನೀವು ನೋಡ್ತಾ ಇರ್ಬೋದು. ಬಲೂನ್ಸ್ದು ಡೆಕೋರೇಷನ್ಸ್ ಎಲ್ಲ ಬೇಕು ಅಂದರೂ ಕಾಂಟ್ಯಾಕ್ಟ್ ಮಾಡಿ. ಫ್ಲವರ್ ಡೆಕೋರೇಷನ್ಸ್ ಬೇಕು ಅಂದರೂ ಕಾಂಟ್ಯಾಕ್ಟ್ ಮಾಡಿ. ಮದುವೆಗೆಲ್ಲ ತುಂಬ ರೀಸನಬಲ್ ಪ್ರೈಸಲ್ಲಿ ಮಾಡ್ತಾಯಿದ್ದೀನಿ. ಮದುವೆ ಪ್ಯಾಕೇಜ್ ಇದ್ದರೆ ಪ್ಲೀಸ್ ನಮಗೆ ಕೊಡಿ. ನಿಮ್ಗೆ ನಾನು ಹೇಳ್ತಾ ಇಲ್ವಾ, ಸ್ಯಾಟಿಸ್ಫೈಡ್ ಆಗುತ್ತೆ ಆ ಥರ ನಾನು ಮಾಡಿಕೊಡ್ತೀನಿ. ಎಂತಕ್ಕೆ ಅಂದರೆ ತುಂಬ ಐಟಮ್ಸ್ ಹಾಕಿದ್ದೀನಿ. ಎಂತಕ್ಕೆ ಅಂದರೆ ಬೇರೆಯವ್ರಿಗಿಂತ ತುಂಬ ಕಮ್ಮಿ ಕೊಡೋಣ ಅಂತ ನಂಗೆ ಆಸೆ ಇದೆ. ಎಂತಕ್ಕೆ ಅಂದರೆ ಅವರು ಕಷ್ಟಪಟ್ಟು ದುಡ್ದಿಟ್ಟಿರ್ತಾರೆ. ನನ್ನ ಮದುವೆ ಟೈಮಲ್ಲಿ ನಾನೇ ಮಾಡಿಕೊಂಡೆ, ಆವಾಗ ಗೊತ್ತಾಯ್ತು ತುಂಬ ರೀಸನಬಲ್ ಇದೆ. ಎಷ್ಟೊಂದು ಜನ ಎಷ್ಟೊಂದು ಕಾಸ್ಟೆಲ್ಲ ಇಸ್ಕೊತಾರೆ. ಆದ್ದರಿಂದ ಇದು ಮಾಡ್ತಾಯಿದ್ದೀನಿ. ನಮ್ಮ ಜೂನು ಅಷ್ಟೇ ಚೆನ್ನಾಗಿದ್ದಾನೆ. ನಾನು ಒಂದು ಸ್ವಲ್ಪ ನೆಕ್ಸ್ಟ್ ವೀಡಿಯೋ ಅದರಲ್ಲೆಲ್ಲ ತೋರಿಸ್ತೀನಿ. ಅವನಿಗೂ ಏಜ್ ಆಗಿದೆಯಲ್ಲ, ಒಂದು ಸ್ವಲ್ಪ ಕಾಣಿಸಲ್ಲ. ಆದರೆ ಅವನು ಆರೋಗ್ಯವಾಗಿ ಆರಾಮ್ಸಾಗಿದ್ದಾನೆ. ನೋಡಿ ಇಲ್ಲೇ ಅಂತ ಇದ್ದಾನೆ ಅವನು. ನಂಗೆ ಅದೊಂದು ಇಷ್ಟ ಅವನದ್ರಲ್ಲಿ. ನಮ್ಮಮ್ಮ ಲಾಸ್ಟಲ್ಲಿ ಹೋಗ್ಬೇಕಾರೆ ಅದೊಂದೇ ಹೇಳಿದ್ದು, ಅವನು ಚೆನ್ನಾಗಿ ನೋಡ್ಕೊಳಪ್ಪ ಅಂತ. ನಿಮ್ಗೆ ಯಾರಿಗೆ ಏನೇ ಡೆಕೋರೇಷನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ.
ಡೆಕೋರೇಷನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಸ್ಪ್ರೇ ಮಾಡ್ತಾ ಇರೋದು ವಿಡಿಯೋ ಒಂಚೂರು ಕ್ಲೋಸಪ್ಪಲ್ಲಿ ತೆಗೆದ್ಬಿಟ್ಟಿದ್ರೆ ನಾವು ಒಪ್ಪಂಗೆ ಅಷ್ಟೊಂದು ತೆಗಿಯೋಕ್ಕೆ ಬರೋಲ್ಲ. ಆದ್ದರಿಂದ ನಾನೊಂದು ಫಾಸ್ಟ್ ಫಾರ್ವರ್ಡಿಂಗಲ್ಲಿ ಹಾಕಿ ಫುಲ್ ಬೆವ್ತೋಗಿದ್ದೆ. ಬೆಳಗ್ಗೆ ಒಂದು ಆರ್ಡ್ರ್ ಮಾಡಿದ್ದೆ, ಮಾಡಿ ಬಂದು ಇದು ಮಾಡ್ತಾ ಇರೋದು. ಆದ್ದರಿಂದ ನಿಮಗೆ ಇದೆಲ್ಲ ಡೆಕೋರೇಷನ್ ಒಂದು 3,000. ಇನ್ನೊಂದು ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಎಲ್ಲ ಟೈಮಲ್ಲೂ 3,000 ಕೊಡಬೇಕು ಅಂತ ಆಸೆ ಆಗಿದೆ. ಆದ್ದರಿಂದ ಅಮ್ಮನ ಸಬ್ಸ್ಕ್ರೈಬರ್ಸ್ ಆದರೆ ಮಾತ್ರ ನಾನು ಕೊಡ್ತಾಯಿದ್ದೀನಿ. ಫಾಲೋನೇ ಮಾಡಿರಲ್ಲ, ಆದರೂ ನಾನು ನಿಮ್ಮ ಅಮ್ಮನ ಸಬ್ಸ್ಕ್ರೈಬರ್ಸು ಅಂತೆಲ್ಲ ಅವಾಜು ಹಾಕ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅಮ್ಮನ ಚಾನಲ್ಲು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ 3,000 ಆಫರ್ ಕೊಡ್ತಾಯಿದ್ದೀನಿ. ಈ ವಿಡಿಯೋನ ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ.